ನಮಸ್ಕಾರ ವೀಕ್ಷಕರೇ, ಮನಿ ಮ್ಯಾಜಿಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ. ದುಡ್ಡು 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 ಲೈಫ್ ಅಲ್ಲಿ ದುಡ್ಡೇ ಇಂಪಾರ್ಟೆಂಟ್, ಯಾಕೆ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರೆ. ಇವಾಗೇನೋ ವಾಸ್ತವದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಲೈಫ್ ನಡೀತಾ ಇದೆ, ಖುಷಿಯಾಗಿದ್ದೀರಾ. ಬಟ್ ವಾಟ್ ಅಬೌಟ್ ಫ್ಯೂಚರಲ್ಲೂ ನಿಮಗೆ ಇದೇ ವಯಸ್ಸಿರುತ್ತೆ, ಇದೇ ರೀತಿ ಕೆಲಸ ಮಾಡೋದಕ್ಕೆ ಶಕ್ತಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಅಲ್ಲ. ಪ್ರತಿಯೊಬ್ಬರು ಕೂಡ ಒಂದು ಸೆಕ್ಯೂರ್ ಲೈಫ್ ಲೀಡ್ ಮಾಡಬೇಕು ಅನ್ನೋ ಕನಸಿರುತ್ತೆ, ಆಸೆ ಇರುತ್ತೆ. ಸೊ ಹಾಗಾಗಿ ಉಳಿತಾಯ ತುಂಬಾ ಇಂಪಾರ್ಟೆಂಟ್. ಆದ್ರೆ ನೀವು ಸಂಪಾದನೆ ಮಾಡಿರುವಂತಹ ಹಣವನ್ನ ಉಳಿತಾಯ ಮಾಡೋದು ಹೇಗೆ, ಉಳಿತಾಯ ಮಾಡಿದ ಹಣವನ್ನ ಒಳ್ಳೆ ರೀತಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಮಾಡ್ಕೊಳ್ಳೋದು ಹೇಗೆ, ಸಾಕಷ್ಟು ವಿಚಾರ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ತಿಳಿಸ್ಕೊಡೋಕೆ ನಮ್ ಜೊತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಹೂಡಿಕೆ ತಜ್ಞರಾದಂತಹ ಡಾಕ್ಟರ್ ಭರತ್ ಚಂದ್ರ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಹಾಗೆ ಹೂಡಿಕೆ ತಜ್ಞರಾದಂತಹ ರೋಹನ್ ಭರತ್ ಚಂದ್ರ ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ಈಗ ಸಂಪಾದನೆ ಮಾಡಿರ್ತಾರೆ, ಅಷ್ಟೋ ಸೇವಿಂಗ್ಸ್ ಮಾಡಿರ್ತಾರೆ. ಬಟ್ ನಾವು ಮಾಡಿರುವಂತಹ ಸೇವಿಂಗ್ಸ್ ನಮಗೆ ಒಳ್ಳೆ ರಿಟರ್ನ್ ತಂದ್ಕೊಡ್ಬೇಕು, ಪ್ರಾಫಿಟ್ ಆಗಬೇಕು. ಸೊ ನಾವು ನಮ್ಮ ಸೇವಿಂಗ್ಸ್ ನ ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ಸರ್? ನೋಡಿ, ಕಷ್ಟಪಟ್ಟು ಉಳಿತಾಯ ಮಾಡಿದ ಹಣವನ್ನು ನಾವು 6 ಜಾಗದಲ್ಲಿ ಹಾಕ್ಬೋದು. ಒಂದು ಬ್ಯಾಂಕು, ಇನ್ನೊಂದು ಇನ್ಶೂರೆನ್ಸು, 3ನೇದು ಮ್ಯೂಚುವಲ್ ಫಂಡು, 4ನೇದು ಚಿನ್ನ, 5ನೇದು ರಿಯಲ್ ಎಸ್ಟೇಟು, 6ನೇದು ಷೇರುಗಳು. ಇದು ಬಿಟ್ಟರೆ ಬೇರೆ ಏನು ಚಾಯ್ಸು ನಮಗೆ ಇಲ್ಲವೇ ಇಲ್ಲ. ಒಂದೊಂದಾಗಿ ಬರ್ತೀನಿ. ನೀವು ಬ್ಯಾಂಕ್ನಲ್ಲಿ ಹಾಕಿದ್ರೆ ಒಂದು 6.5% 8% ರಿಟರ್ನ್ಸ್ ಬರುತ್ತೆ. ಮತ್ತು ಬಂದ ಹಣಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಅಷ್ಟೇ ಅಲ್ಲ, ಬಂದ ಹಣದುಬ್ಬರಕ್ಕಿಂತ ಕಮ್ಮಿ ಆಗೋಗುತ್ತೆ. ಇನ್ಫ್ಲೇಷನ್ 6-10%, ನನಗೆ ಬರ್ತಾ ಇರೋದು 8%, ಕಮ್ಮಿ ಆಗೋಯ್ತು. ಅದರಿಂದ ಬ್ಯಾಂಕಿನಲ್ಲಿ ಹಣ ಇಡೋದು ಯಾರು ಅಂತಂದರೆ, ಹಣ ಭದ್ರವಾಗಿರಬೇಕು, ಕಮ್ಮಿ ಆದ್ರೂ ಪರವಾಗಿಲ್ಲ, ಸೇಫ್ ಆಗಿರಬೇಕು ಅನ್ನೋರು. ವಯಸ್ಸಾದವರು ಹೆಚ್ಚಿಗೆ ಬರಲಿಲ್ಲ ಅಂದ್ರೂ ನೋ ಪ್ರಾಬ್ಲಮ್. ತುಂಬಾ ವಯಸ್ಸಾಗಿದೆ, ಕೋಟಿಗಟ್ಟಲೆ ಇದೆ. 2ನೇದು ನಾನು ಹೇಳ್ತಾ ಇರೋದು ಚಿನ್ನ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ, ಕಳೆದ 8 ವರ್ಷದಿಂದ ಅಪ್ರಾಕ್ಸಿಮೇಟ್ 2600ರಿಂದ 3200 ಕುತ್ಕೊಂಡಿದೆ. ಮೇಲಿನ ಹೋಗಿಲ್ಲ, ಕೆಳಗೆ ತುಂಬಾ ಕಮ್ಮಿ, ವೇರಿಯೇಷನ್ ಕಮ್ಮಿನೇ, ಬಹಳ ಕಮ್ಮಿನೇ. ಇಷ್ಟೊತ್ತಿಗೆ ಒಂದು 10% ಇಂಪ್ರೂವ್ ಆಗಿದ್ರು 4000 ಕ್ರಾಸ್ ಆಗಬೇಕಾಗಿತ್ತು, ಆಗಿಲ್ಲ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಚರಿತ್ರೆ ತಗೊಂಡ್ರೆ ಚಿನ್ನ ಕಳೆದ 118 ವರ್ಷದಲ್ಲಿ ಅಪ್ರಿಸಿಯೇಷನ್ ಆಗಿರೋದು ವರ್ಷಕ್ಕೆ 3-4% ಮಾತ್ರ. ಅದರಿಂದ ಒಳ್ಳೆ ಹೂಡಿಕೆ ಅಲ್ಲ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಚಿನ್ನ ಇಟ್ಕೋಬೇಕು, ಹೂಡಿಕೆ ಅಂತ ಇಟ್ಕೋಬಾರ್ದು. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಕ್ಕೆ ಹೋಗಬಾರ್ದು. ಇನ್ವೆಸ್ಟ್ಮೆಂಟ್ ಅಲ್ಲ ಅದು ನಮ್ಮ ಖರ್ಚಿಗೆ ಮಾತ್ರ, ಬೇಕಾಗಿದ್ದಕ್ಕೆ ಮಾತ್ರ, ಬಳಸಲಿಕ್ಕೆ ಮಾತ್ರ. 3ನೇದು ಯಾವುದು ಅಂತಂದ್ರೆ ಇನ್ಶೂರೆನ್ಸ್. ನೋಡಿ, ಇನ್ಶೂರೆನ್ಸ್ನಲ್ಲಿ 2 ವೆರೈಟಿ. ಇನ್ಶೂರೆನ್ಸ್ ಪ್ಲೇನ್ ಇನ್ಶೂರೆನ್ಸು, ಇನ್ನೊಂದು ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್. ನೀವು ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ತೊಗೊಳಕ್ ಹೋಗಬಾರ್ದು. ಎಂಡೋಮೆಂಟ್ ಪ್ಲಾನು, ಮನಿ ಬ್ಯಾಕ್ ಪ್ಲಾನ್ ತಗೋಬಾರ್ದು, ಟರ್ಮ್ ಇನ್ಶೂರೆನ್ಸ್ ತಗೋಬೇಕು. ಹಾಗೇನಾದ್ರೂ ಮಾಡಿದ್ರೆ ನಿಮ್ಗೆ ಬೇಕಾದಷ್ಟು ಪ್ರಾಫಿಟ್ ಆಗುತ್ತೆ. ಅದೇ ಇನ್ಶೂರೆನ್ಸ್ಗೆ ಯಾರು 20,000ಕ್ಕಿಂತ ಜಾಸ್ತಿ ಹಣವನ್ನು ವಾರ್ಷಿಕವಾಗಿ ಇನ್ಶೂರೆನ್ಸ್ಗೆ ಕಟ್ತಾರೋ, ನಾನು ಹೇಳೋದು ನೀವು ತಪ್ಪು ಮಾಡಿದ್ರಿ ಅಂತ. 4ನೇದು ಯಾವುದು ಅಂತಂದ್ರೆ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಒಳ್ಳೆ ಹೂಡಿಕೆ, ಆದರೆ ದೊಡ್ಡ ಅಮೌಂಟ್ ಬೇಕು. ಒಂದೇ ಸತ್ತಿಗೆ 10, 15, 20 ಲಕ್ಷ ಬೇಕಾಗುತ್ತೆ. ಅಷ್ಟು ಹಣ ಇಲ್ದಿದ್ದವ್ರು ಏನು ಮಾಡೋದು? 5,000 ತಿಂಗಳಿಗೆ ಉಳಿಸ್ತೀನಿ, 3,000 ತಿಂಗಳಿಗೆ ಉಳಿಸ್ಕೊಳ್ತೀನಿ, ಕೇವಲ 500 ರೂಪಾಯಿ ಮಾತ್ರ ಉಳಿಸಬಲ್ಲೆ ಅನ್ನೋರಿಗೆ ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಕರೆಕ್ಟ್ ಆಗಿದೆ. ರಿಯಲ್ ಎಸ್ಟೇಟ್ ಅಲ್ಲಿ ಒಂದು 10-14% ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ. 6 ವರ್ಷಕ್ಕೊಂದ್ಸರಿ ನೀವು ತಗೊಂಡ ಸೈಟ್ ಡಬಲ್ ಆಗುತ್ತೆ. ಈಗ ಮ್ಯೂಚುವಲ್ ಫಂಡ್ಗೆ ಬರ್ತೀನಿ. ಮ್ಯೂಚುವಲ್ ಫಂಡ್ ಜನಸಾಮಾನ್ಯರಿಗೆ ಒಂದು ದೊಡ್ಡ ವರ. ಅಲ್ಲಿ ಹಾಕೊಂಡು ಹೋದ್ರೆ ಬೇಕಾದಷ್ಟು ದುಡ್ಡು ಮಾಡಬಹುದು. ಆದರೆ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ, ಸರಿಯಾದ ಷೇರುಗಳನ್ನು, ಸರಿಯಾದ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡ್ಕೋಬೇಕು. ರಾಂಗ್ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಅಮ್ಮ ತಾಯಿ ಲಾಸ್ ಆಗೋಗ್ತದೆ, ಅಮ್ಮ ತಾಯಿ ಆಗೋಗ್ತೀವಿ ಅಲ್ವಾ. ಅದರಿಂದಾಗಿ ಬೆಸ್ಟ್ ಏನು ಅಂತಂದ್ರೆ, ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೇಕಂದ್ರೆ ಯೋಚನೆ ಮಾಡಿ ಹಾಕಬೇಕು. ಒಂದು 10-14% ರಿಟರ್ನ್ಸ್ ಬರ್ಬೋದು. ಉಳಿದದ್ದು ಸ್ಟಾಕ್ ಮಾರ್ಕೆಟ್ ಭಾರಿ ವೊಲಟೈಲು, ತುಂಬಾ ರಿಸ್ಕಿ, ಸಂಶೋಧನೆ ಅತಿ ಅಗತ್ಯ. ಹಾಕ್ತೀನಿ ಅಂತಂದ್ರೆ ನಮ್ಮ ಮಾರ್ಗದರ್ಶನದ ಹಾಕಿದವರಿಗೆಲ್ಲರಿಗೂ ಅಪ್ರಾಕ್ಸಿಮೇಟ್ ಆಗಿ 18-25-40% ವಾರ್ಷಿಕವಾಗಿ ವರ್ಕೌಟ್ ಆಗುತ್ತೆ. ಆದರೆ ಮಾರ್ಗದರ್ಶನದೊಂದಿಗೆ ಅರ್ಥ ಮಾಡಿಕೊಂಡು ಸಂಶೋಧನೆ ನಡೆಸಿನೇ ಹಾಕಬೇಕು. ಸುಮ್ಮನೆ ಬ್ಲೈಂಡ್ ಆಗಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹೋಗಬಾರದು, ತಿಳ್ಕೊಂಡೇ ಹಾಕಬೇಕು. ಹೀಗೆ ಮಾಡಿದ್ರೆ ಬೇಕಾದಷ್ಟು ಬರುತ್ತೆ. ಕೋಟಿ 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 ಹಣ ಸಂಪಾದನೆ ಮಾಡಬಹುದು. ಆದರೆ ಸ್ವಲ್ಪ ಶಿಸ್ತು, ಪವಿತ್ರತೆ, ಸ್ವಲ್ಪ ತಾಳ್ಮೆ ಇರಲೇಬೇಕು. ಓಕೆ, ಹಾಗಾದ್ರೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಅದು ಇವರ ಮಾರ್ಗದರ್ಶನ ಮೂಲಕ ಅಂತ ಹೇಳಿದ್ರೆ ಪ್ರಾಫಿಟ್ ಪಕ್ಕ ಅಂತ ಹೇಳಿದ್ರಿ. ಬಟ್ ಯಾವ ರೀತಿ ಪ್ರಾಫಿಟ್ ಸಿಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ? ಫಾರ್ ಎಕ್ಸಾಂಪಲ್ ಕೆಲವು ಎಕ್ಸಾಂಪಲ್ಸ್ ಕೊಟ್ಬಿಡ್ತೀನಿ. ಅದು ಹೇಳ್ತಾ ನೋಡಿ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಆರ್ ದ ಬೆಸ್ಟ್ ಆನ್ಸರ್ಸ್ ಅಂತ. ಫಾರ್ ಎಕ್ಸಾಂಪಲ್, ಜನವರಿ 2000 ಅಂದ್ರೆ 18 ವರ್ಷ ಹಿಂದೆ 10,000 ರೂಪಾಯಿ ಐಶರ್ ಮೋಟಾರ್ಸ್ ಅಂತ ಇರೋ ಕಂಪನಿ, ಬುಲೆಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ, ಬುಲೆಟ್ ಬೈಕ್ ಇದೆ ನೋಡಿ, 10,000 ಹಾಕಿದ್ರೆ
ಇವತ್ತು ಅದನ್ನ ಸೇಲ್ ಮಾಡಿದ್ರೆ 59 ಲಕ್ಷ ಒಂದೇ ಸತಿ 10,000 ಹಾಕಿದ್ದು. ಬಜಾಜ್ ಫೈನಾನ್ಸ್ ಇರೋ ಕಂಪನಿ 10,000 ಆವಾಗ January 2000 ಅಲ್ಲಿ ಹಾಕಿದ್ದು ಈಗ 58 ಲಕ್ಷ. ಅದೇ ವೇದಾಂತ 10,000 13 ಲಕ್ಷ ಇವತ್ತು. ಆಕ್ಸಿಸ್ ಬ್ಯಾಂಕ್ 10 ಲಕ್ಷ 12 ಲಕ್ಷ ಆಗಿದೆ. ಅದೇ ತರ ಇನ್ನೊಂದು HDFC ಬ್ಯಾಂಕ್ 10,000 ಹಾಕಿದ್ದು 6 ಲಕ್ಷ ಆಗಿದೆ. ಮತ್ತೆ LNT ಅಂತ ಗೊತ್ತಿರೋ ಬ್ರಿಡ್ಜ್ ಮಾಡೋ ಕಂಪನಿ 10,000 ಹಾಕಿದ್ದು 2 ಲಕ್ಷ ಆಗಿದೆ. 18.5 ವರ್ಷ. ಈ ಪರ್ಸೆಂಟೇಜ್ ಎಲ್ಲ ನೋಡುವಾಗ ಲೋಯೆಸ್ಟ್ ನಾನು ನೋಡುವಾಗಲೇ ಅಪ್ರಾಕ್ಸಿಮೇಟ್ಲಿ 18% ಬಂದಿದೆ. ಐಷರ್ ಮೋಟರ್ಸ್ ಅಲ್ಲಿ ಎವ್ರಿ ಇಯರ್ 41% 18.5 ವರ್ಷ ಬಂದಿದೆ. ಅಬ್ಸಲ್ಯೂಟ್ಲಿ. ಇದು ನೀವು ನೋಟಿಸ್ ಮಾಡ್ತಾ ಇದ್ರೆ ನಾನು ಹೇಳ್ತಾ ಇರೋದು ಲಾಂಗ್ ಟರ್ಮ್. 18.5 ವರ್ಷ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ. ಮಿಸ್ಟೇಕ್ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಇನ್ವೆಸ್ಟ್ ಮಾಡೋಕ್ಕೂ ರೆಡಿ ಇರ್ತಾರೆ ಜನ. ಅವ್ರಿಗೆ ದುಡ್ಡು ಮಾಡ್ಬೇಕಂತ ಆಸೆ ಇದೆ, ಆದ್ರೂ ವೇಟ್ ಮಾಡಕ್ ರೆಡಿ ಇಲ್ಲ. ರಿಯಲ್ ಎಸ್ಟೇಟ್ ಒಂದು ಸೈಟ್ ತಗೊಂಡ್ರೆ 10-20 ವರ್ಷ ಟೈಮ್ ಕೊಡ್ತೀವಿ. ಇನ್ಶೂರೆನ್ಸ್ ಅಲ್ಲಿ ಹಾಕಿದ್ರೆ 10-20 ವರ್ಷ ಆದ್ಮೇಲೆ ದುಡ್ಡು ಬರುತ್ತೆ ಅಂತ ಗೊತ್ತಿದೆ. ಶೇರ್ ಮಾರ್ಕೆಟಲ್ಲೂ ಅದೇ ತರ ತಿಳ್ಕೊಂಡು ಹಾಕಬೇಕು. ಒಂದ್ಸಲ ಇವತ್ತು ಹಾಕಿ ನಾಳೆ ಮರೋದಲ್ಲ, 1 ಇಯರ್ ಅಲ್ಲ, 10 years 15 years 20 years ಕೊಟ್ರೆ ಈ ತರನೇ ಪ್ರಾಫಿಟ್ ಬರ್ತದೆ. ಯೂಶಲಿ ಯಾಕೆ ಮಾಡೋದಿಲ್ಲ ಅಂದ್ರೆ ಟೈಮ್ ಕೊಡೋದಿಲ್ಲ, ಅರ್ಜೆಂಟ್ ಆಗಿ ಬರ್ತದೆ, ಅರ್ಜೆಂಟ್ ಆಗಿ ಬರ್ಬೇಕಂತ. ಯಾಕಂದ್ರೆ ಶೇರ್ ಮಾರ್ಕೆಟ್ ರೇಟು ದಿನ ಬರುತ್ತೆ. ರಿಯಲ್ ಎಸ್ಟೇಟ್ ಯಾರು ದಿನ ಜಯನಗರಲ್ಲಿ ಇಷ್ಟು ಒಂದು ಸೈಟ್ಗೆ ಅಂತ ಹಾಕಲ್ಲ. ಇನ್ಶೂರೆನ್ಸ್ ದಿನ ನಿಮಗೆ ಹೇಳಲ್ಲ ನೀವು ಹಾಕಿದ್ ಇಷ್ಟ ಆಗಿದೆ ಅಂತ. ಶೇರ್ ಮಾರ್ಕೆಟ್ ಅಲ್ಲಿ ಟೆಂಪ್ಟೇಷನ್ ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ, ಸೇಲ್ ಮಾಡ್ಬೇಕಂತ ನೋಡ್ಕೊಂಡು ರಾಂಗ್ ಟೈಮಲ್ಲಿ ಸೇಲ್ ಮಾಡ್ತಾರೆ. ಟೈಮ್ ಕೊಟ್ರೆ ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸ್ಮಾಲ್ ಅಮೌಂಟ್ ಇಂದ ಸ್ಟಾರ್ಟ್ ಮಾಡಬಹುದು. 3,000 5,000 ನೋಡಿ. 10,000 January 2000 ಅಲ್ಲಿ ದೊಡ್ಡ ಅಮೌಂಟ್ ಇರ್ಲಿಲ್ಲ. ಇವಾಗ್ಲೂ 10,000 ದೊಡ್ಡ, ಇವಾಗಂತೂ ಏನೂ ಇಲ್ಲ. ಟೈಮ್ ಕೊಟ್ರೆ ಇದೇ ತರ ಎಷ್ಟೋ ವರ್ಷ ಆದ್ಮೇಲೆ ಎಷ್ಟೋ ಲಕ್ಷ ಆಗುತ್ತೆ. ಯು ಹ್ಯಾವ್ ಟು ವೇಟ್. ಓಕೆ, ನಾರ್ಮಲ್ ವ್ಯಕ್ತಿಗೆ ಒಂದು ಸೇವಿಂಗ್ಸ್ ನೀವು ಹೇಳ್ದಂಗೆ ಪುಟ್ಟ ಅಮೌಂಟ್ ಅಂದ್ರೆ ಲಂಸಮ್ ಆಗಿ ರಿಯಲ್ ಎಸ್ಟೇಟ್ ನಾವು ಇನ್ವೆಸ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಚಿಕ್ಕ ಅಮೌಂಟ್ ಸೇವಿಂಗ್ಸ್ ನಾವು ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಯಾರೆಲ್ಲ ಸೇವಿಂಗ್ ಮಾಡಬಹುದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು? ನೋಡಿ, ನನಗೆ ಗೊತ್ತಿದ್ದ ಹಾಗೆ 15,000 ರೂಪಾಯಿ ಕಮ್ಮಿ ಸಂಬಳ ಇರೋರು ಯಾರೂ ಇಲ್ಲ. ಮಿನಿಮಮ್ ವೇಜಸ್ಸೇ ಅಷ್ಟಿದೆ. ಈಗ ಮನೆ ಕೆಲಸದವಳು ಕೂಡ ತಿಂಗಳಿಗೊಂದು 15,000, 5 ಮನೆಯಲ್ಲಿ ಕೆಲಸ ಮಾಡ್ತಾರೆ, 3-4 ಸಾವಿರ ರೂಪಾಯಿ ಹಿಂಗೆ ಎಲ್ಲ ಮನೆಯಲ್ಲಿ 15,000 ರೂಪಾಯಿ ಈಸಿಯಾಗಿ ದುಡಿತಾರೆ. ಒಂದು ತಿಂಗಳಿಗೆ ಒಂದು 2,000 ರೂಪಾಯಿ 1,000 ರೂಪಾಯಿ ಉಳಿಸ್ಕೊಂಡು ಹೋದ್ರೆ, ನಾನೊಂದು ಸುಮ್ಮನೆ ಒಂದು ಸ್ಟೋರಿ ಹೇಳ್ತೀನಿ. ಅಮರ್ ಅಕ್ಬರ್ ಆಂಟನಿ ಸ್ಟೋರಿ ಹೇಳ್ತೀನಿ. ಅಮರ್ ಅನ್ನೋ ವ್ಯಕ್ತಿಯ ಹುಡುಗ ಇದ್ದ. ಅವನೇನ್ ಮಾಡ್ದ, 25 ವರ್ಷ ವಯಸ್ಸು, ತಿಂಗಳಿಗೆ 887 ರೂಪಾಯಿ ಉಳಿತಾಯ ಮಾಡ್ಕೊಂಡು ಹೋದಂತೆ. ಎಲ್ಲಿ ಅಂತಂದ್ರೆ 15% ಲಾಭ ಬರ್ತಾ ಇರುವಂತ ಸ್ಟಾಕ್ ಎಕ್ಸ್ಚೇಂಜ್ ಕಂಪನಿಯಲ್ಲಿ. 25 ವರ್ಷದಿಂದ 60 ವರ್ಷದವರೆಗೆ ಮುಟ್ಲಿಲ್ಲ. ತಿಂಗಳು 887. ರಿಟೈರ್ಮೆಂಟಿಗೆ ಒಂದು ದೊಡ್ಡ ಅಮೌಂಟ್ ಬಂತು. ಎಷ್ಟು ಗೊತ್ತಾ? 1 ಕೋಟಿ. ಚಕ್ರ ಬಡ್ಡಿಯ ಪ್ರಭಾವ 1 ಕೋಟಿ ಆಗೋಯ್ತು. ಅದಾದ ಮೇಲೆ ಅಕ್ಬರಿಗೆ 35 ವರ್ಷಕ್ಕೆ ಜ್ಞಾನೋದಯ ಆಯಿತು. ಎಷ್ಟು ಹಾಕ್ಬೇಕು ಅಂತಂದ್ರೆ 3,400 ಆಗೋಯ್ತು. ಯಾಕಂದ್ರೆ ಸೋಮಾರಿತನದ ಪರಮಾವಧಿ. ಆಂಟನಿಗೆ 45 ವರ್ಷಕ್ಕೆ ಜ್ಞಾನೋದಯ ಆದಾಗ ಹಾಕೋ ಅಮೌಂಟ್ 16,400 ಆಗೋಯ್ತು 1 ಕೋಟಿ ಬೇಕಾದ್ರೆ. ಅಕಸ್ಮಾತ್ ನನ್ನಂತ ಯಾರು ದಡ್ಡ ಇದ್ದು 55 ವರ್ಷಕ್ಕೆ ಪ್ರಾರಂಭ ಮಾಡ್ತೀನಿ 1 ಕೋಟಿ ಆಗಬೇಕು ನನ್ನ ರಿಟೈರ್ಮೆಂಟಿಗೆ ಅಂತಂದ್ರೆ 1,20,000 ಹಾಕಬೇಕಾಗ್ತದೆ. ಅದರಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕೋದು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಡಿಲೇ ಮಾಡಿದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಜವಾನ ಆಗಲಿ ದಿವಾನ ಆಗಲಿ, ನನ್ನ ಪ್ರಶ್ನೆ ಇಷ್ಟೇನೆ, ಎಷ್ಟು ಹಣವನ್ನು ಉಳಿತಾಯ ಮಾಡಿದ್ರೆ ಇಂಪಾರ್ಟೆಂಟ್ ಅಲ್ಲ, ಉಳಿತಾಯ ಮಾಡಿದ ಹಣ ಎಲ್ಲಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್. ನಮ್ಮ ಜೀವನದ ಯಾವ ಕಾಲಘಟ್ಟದಲ್ಲಿ ಹಣವನ್ನು ಉಳಿತಾಯ ಮಾಡಿದ್ದೇವೆ. ಇನ್ನೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಸಾನಿಯಾ ಆ್ಯಂಡ್ ಪೀಟರ್ ಸ್ಟೋರಿ ಹೇಳ್ತೀನಿ. ಸಾನಿಯಾ ಅನ್ನೋರು ತನ್ನ 15ನೇ ವಯಸ್ಸಿನಿಂದ 25ನೇ ವಯಸ್ಸಿನವರೆಗೆ 800 ರೂಪಾಯಿ ಉಳಿತಾಯ ಮಾಡ್ಕೊಂಡೋದ್ರಂತೆ. ಬರೀ 800 ರೂಪಾಯಿ. 25ನೇ ವಯಸ್ಸು ಮೇಲೆ ಉಳಿತಾಯ ಮಾಡೋಕ್ಕಾಗಲಿಲ್ಲ, ನಿಲ್ಲಿಸ್ಬಿಟ್ರು, ದುಡ್ಡು ಮುಟ್ಲಿಲ್ಲ. ಆಮೇಲೆ ಪೀಟರ್ ಅನ್ನೋರು ಕ್ಲಾಸ್ಮೇಟು ತಮ್ಮ 25ನೇ ವಯಸ್ಸಿನಿಂದ 40ನೇ ವಯಸ್ಸಿನವರೆಗೆ ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಮಾಡ್ಕೊಂಡೋದ್ರಂತೆ. 5,000 ರೂಪಾಯಿ 15 ವರ್ಷ. ರಿಟೈರ್ಮೆಂಟಿಗೆ ಇಬ್ರು ತೆಗೆದ್ರಂತೆ. ಜಾಸ್ತಿ ಬಂದಿದ್ದು ಯಾರಿಗೆ ಗೊತ್ತಾ? ಸಾನಿಯಾನಿಗೆ. ಹಾಕಿದ್ದು ಕೇವಲ 800 ರೂಪಾಯಿ. ಮುಂಚೆನೆ 15 ವರ್ಷ ಕಾಲಘಟ್ಟದಲ್ಲಿ ಮುಂಚೆ ಆಗೋಯ್ತಲ್ಲ. ಅದರಿಂದಾಗಿ ಇವತ್ತಿನ ಉಳಿತಾಯಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಇದೆ, ನಾಳೆ ಉಳಿತಾಯಕ್ಕೆ ಕಮ್ಮಿ. ನಿನ್ನೆ ಹಾಕಿದ್ರೆ ಚೆನ್ನಾಗಿತ್ತು. ಯಾಕೆಂದ್ರೆ ಯೂಶಲಿ ಅಟ್ ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡೋರೇ ಜಾಸ್ತಿ. ಫ್ಯೂಚರ್ ನಾಳೆ ನೋಡ್ಕೊಂಡ್ಬಿಡೋಣ ಅಂತ ಹೇಳಿದ್ ಮಾಡ್ತಾರೆ. ನಿಮ್ಮನ್ನೇ ನೀವು ಯೋಚನೆ ಮಾಡ್ಕೊಳ್ಳಿ. ನೀವು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಿದೆ ಯಾವಾಗ? 40, 90, 50 ವರ್ಷಕ್ಕೆ ಸ್ವಲ್ಪ ಕಿಡ್ನಿ ಕುಯ್ ಅನ್ನುವಾಗ ರಿಟೈರ್ಮೆಂಟ್ ಯೋಚನೆ ಮಾಡ್ತೀರಿ ಅಲ್ವಾ? ಅದ್ ಮೊದಲೇ ಶುರು ಮಾಡ್ಬೇಕು ತಾನೆ.
ಹೌದು. ಓಕೆ, ಈಗ ರಿಟೈರ್ಮೆಂಟ್ಗೆ ಒಂದು ಒಳ್ಳೆ ಒಂದು ಸೆಕ್ಯೂರ್ ಲೈಫ್ ಲೀಡ್ ಮಾಡಬೇಕು ನಾವು. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಪ್ರಾಫಿಟ್ ಖಂಡಿತ ಬರುತ್ತೆ ಅಂತ ಹೇಳಿದ್ರು. ಯಾವ ರೀತಿ ಪ್ರೊಸೀಜರ್, ಹೇಗೆ ಇನ್ವೆಸ್ಟ್ ಮಾಡುವಂಥದ್ದು? ಶೇರ್ ಮಾರ್ಕೆಟ್ ಅಲ್ಲಿ ಫಸ್ಟ್ ನೀವು ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಒಂದು ಡಿಮ್ಯಾಟ್ ಅಕೌಂಟ್ ಅಂತ ಬೇಕು. ಯಾವ ತರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀರಿ, ಶೇರ್ಸ್ ಒಂದು ಸೆಪರೇಟ್ ಅಕೌಂಟ್ ಇದೆ, ಡಿಮ್ಯಾಟ್ ಹಾಗೂ ಟ್ರೇಡಿಂಗ್ ಅಕೌಂಟ್ ಅಂತ ಕರೀತಾರೆ. ಈ ಡಿಮ್ಯಾಟ್ ಅಕೌಂಟ್ ನೀವು ಈ ಶೇರ್ ಬ್ರೋಕರ್ಸ್ ಹತ್ರ ಓಪನ್ ಮಾಡಬಹುದು. ಶೇರ್ ಖಾನ್, ಮೋತಿಲಾಲ್ ಓಸ್ವಾಲ್, ಕಾರ್ವಿ ಅಂತ ಬೋರ್ಡ್ಸ್ ಇರುತ್ತೆ, ನಿಮ್ಮ ಮೇನ್ ರೋಡ್ಸ್ ಅಲ್ಲಿ ಸಿಗುತ್ತೆ. ಓಪನ್ ಮಾಡಬೇಕು. ಇಂಪಾರ್ಟೆಂಟ್ ಇರೋದು ಡಿಮ್ಯಾಟ್ ಅಕೌಂಟ್ ಯಾರಾದ್ರೂ ಓಪನ್ ಮಾಡ್ಕೋಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. 18 years ಮೇಜರ್ ಹಾಕ್ಬೇಕು, ಅದು ಮಿನಿಮಮ್. ಮ್ಯಾಕ್ಸಿಮಮ್ ಅಂತ ಇಲ್ಲ. ನಾವು ಸೆಮಿನಾರ್ಸ್ ಕಂಡಕ್ಟ್ ಮಾಡ್ತೀವಲ್ವಾ, 18-19 years ಸ್ಟೂಡೆಂಟ್ಸ್ ಬರ್ತಾರೆ, 75-80 years ರಿಟೈರ್ಡ್ ಸೀನಿಯರ್ ಸಿಟಿಸನ್ಸ್ ಬರ್ತಾರೆ. ಉಳಿತಾಯ ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಏನಾಗ್ತದೆ, ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಿ ಎಷ್ಟು ಇಂಪಾರ್ಟೆಂಟ್. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಇಂಪಾರ್ಟೆಂಟ್. ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗೂ ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನ್ ಹೇಳ್ತೀನಿ ಅಂದ್ರೆ, ಆ ಅಕೌಂಟ್ ಅಲ್ಲಿ ಏನ್ ಶೇರ್ಸ್ ಪರ್ಚೇಸ್ ಮಾಡ್ತೀನಿ ಅದು ಇಂಪಾರ್ಟೆಂಟ್. ಎಲ್ಲಾ ಶೇರ್ಸ್ ಅಲ್ಲಿ ಪ್ರಾಫಿಟ್ ಇಲ್ಲ, ಹಾಗೆ ಎಲ್ಲಾ ಸೈಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಎಲ್ಲದ್ರಲ್ಲೂ ಇಲ್ಲ. ನಾವು ಡಾಕ್ಯುಮೆಂಟ್ ನೋಡಿ ತಗೊಳ್ತೀವಿ. ಅದೇ ತರ ಶೇರ್ ಮಾರ್ಕೆಟ್ ಅಲ್ಲೂ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ ಅನಾಲಿಸಿಸ್ ಮಾಡ್ಲಿಕ್ಕೆ ಒಂದು ಅಬಿಲಿಟಿ ಇರಬೇಕು. ಅದು ಮಾಡಿದ್ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ರೆ ನಾನು ಆವಾಗ ಎಕ್ಸಾಂಪಲ್ ಕೊಟ್ಟಾಗ ಪ್ರಾಫಿಟ್ ಬರುತ್ತೆ. ನಾನು ಏನೂ ಮಾಡಲಿಲ್ಲ, ಬ್ಲೈಂಡ್ ಆಗಿ ನಮ್ಮ ಅಂಕಲ್ ಹೇಳಿದ್ರು, ಬ್ರೋಕರ್ ಹೇಳಿದ್ರು ಅಂತ ಹಾಕ್ಬಿಟ್ರೆ ಆವಾಗ ಪ್ರಾಬ್ಲಮ್ ಬರ್ತದೆ. ಯಾವುದೇ ಸಿಚುವೇಶನ್ ಫೇಸ್ ಮಾಡಕ್ ರೆಡಿ ಇರೋದಿಲ್ಲ ನಾವು, ಬಟ್ ಫೇಸ್ ಮಾಡಕ್ ಆಗ್ತದೆ. ಯಾಕಂದ್ರೆ ರಾಂಗ್ ಇನ್ವೆಸ್ಟ್ಮೆಂಟ್. ಸೊ ತಿಳ್ಕೊಬೇಕಾಗಿರೋದು ಏನಂದ್ರೆ, ಶೇರ್ ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಏಷಿಯನ್ ಪೇಂಟ್ ಅಂತ ಕಂಪ್ನಿ. ಏನ್ ಕಂಪ್ನಿ? ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಇದು ಎಷ್ಟು ದೊಡ್ಡ ಕಂಪ್ನಿ, ಎಷ್ಟು ವರ್ಷ ರನ್ ಆಗ್ತಾ ಇದೆ, ಪ್ರಾಫಿಟ್ ಲಾಸ್ ಮಾಡ್ತಾ ಇದೆಯಾ ಅಂತ ಎಲ್ಲ ನೀವು ತಿಳ್ಕೋವಾಗ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ತೀರಿ, ಪ್ರಾಫಿಟ್ ಬರುತ್ತೆ ಅಂತ ಗೊತ್ತಿದೆ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಶೇರ್ ಮಾರ್ಕೆಟ್ ಒಂಥರ ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ನಮ್ಗೆ ಏನ್ ಮಾಡ್ಬೇಕು ಗೊತ್ತಿರಲ್ಲ, ಯಾರೋ ಒಬ್ರು ಏನೋ ಹೇಳ್ತಾರೆ, ಬ್ಲೈಂಡ್ ಆಗಿ ತಗೊಳ್ತೀವಿ. ಅಡಿಪಾಯ ಇಲ್ಲಿ ಗಟ್ಟಿಯಾಗಿರ್ಬೇಕು. ಇಂಪಾರ್ಟೆಂಟ್. ಫೌಂಡೇಶನ್ ಆಫ್ ದ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾಕ್ ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಸೆಮಿನಾರ್ಸ್ ಅಲ್ಲಿ ಅದೇ ಎಲ್ಲ ಬೇಸಿಕ್ಸ್ ಸೆಮಿನಾರ್ ಅಂತ ಹೇಳ್ತಾ ಇದ್ದೀರಾ. ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡಿ. ಸೊ ಈಗ ಪ್ರತಿಯೊಂದನ್ನು ಕೂಡ ಈ ಲೈವ್ ಅಲ್ಲೇ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸಕ್ಕಾಗಲ್ಲ, ನೀವು ಸೆಮಿನಾರ್ ಅಟೆಂಡ್ ಮಾಡಲೇಬೇಕಾಗತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಸೇವಿಂಗ್ಸ್ ಮಾಡಿ ಪ್ರಾಫಿಟ್ ತೆಗೆದುಕೊಳ್ಳೋದು ಹೇಗೆ, ಸೆಮಿನಾರ್ ನೀವು ಅಟೆಂಡ್ ಮಾಡಬಹುದು. ಎವ್ರಿ ಸಂಡೇ ಮತ್ತೆ ಮಂಡೇ, ಸೋಮವಾರ ಮತ್ತೆ ಭಾನುವಾರ ಉಚಿತವಾದ ಸೆಮಿನಾರ್ ಇರುತ್ತೆ. ಆ ಸೆಮಿನಾರ್ ಅಟೆಂಡ್ ಮಾಡಿದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ನೀವು ಪ್ರಾಫಿಟ್ ಮಾಡಬಹುದು, ಸಾಕಷ್ಟು ಡೀಟೇಲ್ಸ್ ನೀವು ಪಡ್ಕೊಳ್ಬಹುದು. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ, ಕಾಂಟ್ಯಾಕ್ಟ್ ನಂಬರ್. ತಕ್ಷಣ ನೀವು ಸ್ನ್ಯಾಪ್ ಒಂದು ತಗೊಂಡ್ಬಿಟ್ರೆ ಅದು ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರೆ. ಸೊ ಅವಕಾಶ ನಿಮ್ಗಿದೆ, ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ, ಡಿಲೇ ಮಾಡಿದಷ್ಟು ನಿಮ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕು, ಅಯ್ಯೋ ತಲೆನೋವು ಬಿಸಿ ಜಾಸ್ತಿ ಆಗುತ್ತೆ. ಸೊ ಇವಾಗಲಿಂದ ಉಳಿತಾಯ ನೀವು ಶುರು ಮಾಡಿದ್ರೆ ಖಂಡಿತ ಒಂದು ಲಂಸಮ್ ಆಗಿ ನೀವು ಪ್ರಾಫಿಟ್ ನ ಪಡ್ಕೊಳ್ಬಹುದು. ಹೇಗೆ ಏನು ಅಂತ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಅಂತಾರಾಷ್ಟ್ರೀಯ ಖ್ಯಾತಿಯ ಹೂಡಿಕೆ ತಜ್ಞರಾದಂತಹ ಡಾಕ್ಟರ್ ಭರತ್ಚಂದ್ರ ಹಾಗೂ ಹೂಡಿಕೆ ತಜ್ಞರಾದಂತಹ ರೋಹನ್ ಭರತ್ಚಂದ್ರ ಅವರು ಇನ್ನಷ್ಟು ಮಾಹಿತಿ ಕೇಳೋಣ. ಸರ್, ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ ನಾವು, ಸೊ ಇನ್ ರಿಟರ್ನ್ ಪಡ್ಕೊಳ್ಬೇಕು ಸೇಫ್ ಆಗಿ. ಬಟ್ ಪ್ರತಿ ಸ್ಟಾಕ್ ಮಾರ್ಕೆಟ್ ಅಲ್ಲೂ ನಮಗೆ ಎಲ್ಲ ಕಂಪ್ನಿಗಳು ಪ್ರಾಫಿಟ್ ಕೊಡ್ತಾವ ಅನ್ನೋ ಒಂದು ಕ್ವಶನ್ ಮಾರ್ಕ್ ಕೂಡ ಇರುತ್ತೆ. ಸಂಶೋಧನೆ ನಡೆಸಲೇಬೇಕು, ಬಹಳ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದು. ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ 1700 ಶೇರ್ ಇದೆ. ಅದರಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ. ಅದರಲ್ಲಿ ಮುಂದಕ್ಕೆ ಹೋಗ್ತಾ ಇರುವಂತದ್ದು, ಅಭಿವೃದ್ಧಿಶೀಲವಾಗಿರುವಂತಹದ್ದು, ಪ್ರಾಫಿಟ್ ಕೊಡ್ತಾ ಇರುವಂತದ್ದು 15% ಮಾತ್ರ. ಒಂದು ಅಪ್ರಾಕ್ಸಿಮೇಟ್ ಒಂದು 70-75% ತಟಸ್ಥ, ಮೇಲೂ ಹೋಗ್ತಿಲ್ಲ ಕೆಳಗೂ ಹೋಗ್ತಿಲ್ಲ, ಬಂದ್ರೆ 3-4% ಸ್ಟೇಬಲ್ ಆಗಿರುತ್ತೆ. ಇನ್ನೊಂದು 15-20% ದಿನ ಕೆಳಗೆ ಹೋಗ್ತಾ ಇರೋದು. ಅಕಸ್ಮಾತ್ ನೀವೇನಾದರೂ ರಾಂಗ್ ಮಾರ್ಗದರ್ಶನದೊಂದಿಗೆ ಕೆಳಗೆ ಹೋಗ್ತಿರೋ ಶೇರುಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿಮಗಿರುವಂಥ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ ಶೇರು ಅಂದರೆ ಲಾಸು. ಯಾವಾಗ ನೀವು ಮಾರ್ಗದರ್ಶನದೊಂದಿಗೆ ಒಳ್ಳೆಯ ಶೇರುಗಳನ್ನು ಆಯ್ಕೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಆವಾಗ ನಿಮ್ಗೇನು ಅನಿಸುತ್ತೆ, ಹೌದು ಜೀವನದಲ್ಲಿ ಸ್ವಾರಸ್ಯ ಇದೆ, ದುಡ್ಡು ಬರುತ್ತೆ. ನಾನೇ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಮಾರುತಿ ಏನಾದರೂ ಲಾಸ್ ಆಗೋ ಚಾನ್ಸ್ ಇದೆಯಾ? ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ 53% ಕಾರುಗಳು ಮಾರುತಿ ಇದೆ, 53%. ಅದನ್ನೇ ಹೇಳೋದು ನಾವು ತಗೊಳ್ಳಿ ಅಂತ. HDFC ಬ್ಯಾಂಕ್ ಏನಾದ್ರು ಕ್ಲೋಸ್ ಆಗುತ್ತಾ? HDFC ಕ್ಲೋಸ್ ಆಗುತ್ತಾ? ಏಷ್ಯನ್ ಪೇಂಟ್ ಕ್ಲೋಸ್ ಆಗುತ್ತಾ? ಟೈಟನ್ ಕ್ಲೋಸ್ ಆಗುತ್ತಾ? ಆಮೇಲೆ ಕೊಟಕ್ ಬ್ಯಾಂಕ್ ಕ್ಲೋಸ್ ಆಗುತ್ತಾ? ಇಲ್ಲ. L&T ಕ್ಲೋಸ್ ಆಗುತ್ತಾ? ಇಲ್ಲ. ಇಂಥ ಶೇರ್ಗಳನ್ನು ತಗೊಳ್ಳಿ. ಅನಲೈಸ್ ಮಾಡಬೇಕಾಗುತ್ತೆ ಯಾವ ಕಂಪನಿ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು ಅಂತ. ಅದೇ ಯಾರಾದ್ರೂ ಗೊತ್ತಿಲ್ಲದೇನೆ ಡುಮ್ ಇಂಜಿನಿಯರಿಂಗ್, ಟುಮ್ ಕುರಿಯರ್ಸ್, ಬೌ ಡಾಗ್ ಬಿಸ್ಕೆಟ್, ಮಿಯಾವ್
ಪಾಮ್ ಆಟೋಮೊಬೈಲ್ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ಅದ್ರ ತಲೆ ಬುಡ ಗೊತ್ತಿಲ್ಲದೆ ನಾವು ಅದಿಷ್ಟು ತಗೊಂಡ್ರೆ ಲಾಸ್ ಆಗುತ್ತೆ. ಆಮೇಲೆ ನೀವು ಬಾಕಿಯವರಿಗೆ ಲೆಕ್ಚರ್ ಕೊಡ್ತೀರಿ, ಷೇರು ಮಾರುಕಟ್ಟೆ ಅಂದ್ರೆ ಲಾಸ್ ಅಂತ ಲೆಕ್ಚರ್ ಕೊಡ್ತೀರಿ. ಅದರಿಂದ ಯಾವ ಷೇರುಗಳಲ್ಲಿ ಪ್ರಾಫಿಟ್ ಬರ್ತದೆ ಅಂತ ಸಂಶೋಧನೆ ನಡೆಸೋದು ದೊಡ್ಡ ವಿಚಾರ. ಈ ಸಂಶೋಧನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ನಿಮಗೊಂದು ಮೊಬೈಲ್ ಕೊಡ್ತೀನಿ, ಎಷ್ಟೊತ್ತಾಗ್ಬೋದು ಅರ್ಥ ಮಾಡ್ಕೊಳ್ಳೋಕ್ಕೆ? ಒಂದು ದಿವಸ ಆಗ್ಬೋದು, ಸ್ವಲ್ಪ ವಯಸ್ಸಾದ್ರೆ ಒಂದು ವಾರ ಆಗ್ಬೋದು. ಅದೇ ತರನೇ ಗೈಡ್ ಲೈನ್ಸ್ ಕೊಡೋರು ಯಾರು ಇದ್ರೆ ಇಮಿಡಿಯೇಟ್ ಆಗಿ ಅರ್ಥ ಆಗುತ್ತೆ. ನಾನು ಷೇರು ಮಾರುಕಟ್ಟೆ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಟ್ರೆ ತಿಳ್ಕೊಳ್ಳೋಕೆ ಎಷ್ಟು ಸಮಯ ಆಗ್ಬೋದು? 1 ತಿಂಗಳಾಗ್ಬೋದಾ, 2 ತಿಂಗಳಾಗ್ಬೋದಾ? ಕಲೀರಿ. ಹೊಸದನ್ನು ಕಲಿಯೋದ್ರಿಂದ ಹೊಸ ದುಡ್ಡು ಬರುತ್ತೆ ಅಂತಾದ್ರೆ ಕಲೀರಿ. ನೀವು ನಾನು ಹೀಗೆ ಇರ್ತೀನಿ, ಚೇಂಜೇ ಆಗಬಾರ್ದು ಅಂತಂದ್ರೆ ಕಷ್ಟ ಆಗ್ಬಿಡುತ್ತಲ್ಲ. ನೋಡಿ, ಹೊಸದನ್ನು ಕಲಿಯೋದ್ರಿಂದ ಹೊಸ ದುಡ್ಡು ಬರುತ್ತೆ ಅಂತಾದ್ರೆ ಕಲೀರಿ. ಓಕೆ, ಸೊ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಬಟ್ ಇದು ಇನ್ ಡೀಟೇಲ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಸೆಮಿನಾರ್ ಅಟೆಂಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ತುಂಬಾ ಇಂಪಾರ್ಟೆಂಟು. ನೀವು ಹೇಳ್ದಾಗೆ ಈ ಟಿವಿಯಲ್ಲೇ ಜಾಸ್ತಿ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ಲಿಕ್ಕೆ ಬರೋದಿಲ್ಲ. ನಾವು ಸೆಮಿನಾರ್ ಅಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಹಾಕಿ ಕಂಪ್ಯೂಟರ್ ಅಲ್ಲಿ ತೋರಿಸ್ತೀವಿ. ಈ ತರ ಹಾಕಿದ್ರೆ ಈ ತರ ಆಗತ್ತೆ, ಈ ತರ ಹಾಕಿದ್ರೆ ಈ ತರ ಆಗ್ಬೋದು, ಹಾಗೂ ಯಾವ ಕಂಪ್ನೀಸ್ ಎಲ್ಲ ಏನ್ ಅನಾಲಿಸಿಸ್ ಮಾಡಬೇಕು, ಏನ್ ಚೆಕ್ ಮಾಡಬೇಕು ಕಂಪ್ನಿ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ. ಹಾಗೂ ಏನ್ ಮಾಡ್ತೀವಿ ಅಂದ್ರೆ ಸೆಮಿನಾರ್ ಅಲ್ಲಿ ನಿಮಗೆ ಒಂದು 2 hours ಸೆಮಿನಾರ್ ಅದು. ಇದು ನೋಡಿ, ಇದು 20-30 ನಿಮಿಷ ಪ್ರೋಗ್ರಾಮು. 2 hours ಸೆಮಿನಾರ್ ಅಲ್ಲಿ ತುಂಬಾ ಡೀಟೇಲ್ಸ್ ಕೊಡ್ಬೋದು, ಬೇಸಿಕ್ಸ್ ಅಲ್ಲಿ ಹೇಳ್ಕೊಡ್ಬೋದು. ನಮ್ಮ ಸೆಮಿನಾರ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಜಾಸ್ತಿ ಜನ ಬರೋರು ಏನೂ ಗೊತ್ತಿರಲ್ಲ ಶೇರ್ ಮಾರ್ಕೆಟ್ ಬಗ್ಗೆ. ನಾವು ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ ಅಂತ. ಸೊ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಶೇರ್ ಮಾರ್ಕೆಟ್ ಏನು ಅಂತ ಒಂದು ಲೆವೆಲ್ ಇಂದ ಸ್ಟಾರ್ಟ್ ಮಾಡುವಾಗ ಕ್ಲಿಯರ್ ಆಗಿ ಸಿಗುತ್ತೆ. ಏನೋ ಹೈ ಲೆವೆಲ್ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗದೆ ಇರ್ಬೋದು, ಅವ್ರಿಗೆ ಕರೆಕ್ಟ್ ಪಿಕ್ಚರ್ ಸಿಗೋದಿಲ್ಲ, ಇನ್ವೆಸ್ಟ್ ಮಾಡೋದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ಗೊತ್ತಾಗಲ್ಲ. ಸೆಮಿನಾರ್ ಅಟೆಂಡ್ ಮಾಡೋದು ಇಂಪಾರ್ಟೆಂಟ್. ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅಟೆಂಡ್ ಮಾಡಿ. ನೀವು ಹಸ್ಬೆಂಡು ಅಥವಾ ವೈಫ್ ಅನ್ನು ಕರ್ಕೊಂಡ್ ಬನ್ನಿ. ಮಕ್ಕಳು ಸ್ವಲ್ಪ ದೊಡ್ಡವರು ಇದ್ರೆ ಒಂದು 18-20 years ಇದ್ರೆ ಅವರನ್ನು ಕರ್ಕೊಂಡ್ ಬನ್ನಿ. ಯಾಕಂದ್ರೆ ಫ್ಯಾಮಿಲಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋದು. ನಾವು ಏನೇ ಇನ್ವೆಸ್ಟ್ ಮಾಡಿದ್ರು ನನಗೆ ನನ್ನ ಫ್ಯಾಮಿಲಿಗೆ ಅಂತ ಮಾಡ್ತಾ ಇರುವಾಗ ಎಲ್ಲರೂ ಸಪೋರ್ಟು ಬೇಕು. ಎಲ್ಲರಿಗೂ ಅರ್ಥ ಆದ್ರೆ ನಿಮ್ಗೆ ಸಪೋರ್ಟ್ ಸಿಗತ್ತೆ, ಹಾಕುವ ಈ ತರ ಮಾಡುವ ಅಂತ. ಇಲ್ಲ ಅಂದ್ರೆ ವೈಫಿಗೆ ಗೊತ್ತಿರೋದಿಲ್ಲ, ಹಸ್ಬೆಂಡ್ ಅವರು ಇದು ಅರ್ಥ ಆಗಿದೆ ಮಾಡ್ಬೋದು ಅಂತ ಹೇಳ್ತಾರೆ, ವೈಫಿಗೆ ಅರ್ಥ ಆಗಲ್ಲ, FD ಅಂತ ಹೇಳ್ತಾರೆ. ಲಾಸ್ಟ್ ಅಲ್ಲಿ ಗೊತ್ತಾಗತ್ತೆ FD ದುಡ್ಡು ಗ್ರೋ ಆಗ್ಲೇ ಇಲ್ಲ, ನನಗೆ ಸಾಕಾಗ್ತಾ ಇಲ್ಲ ನನ್ನ ಲೈಫಿಗೆ. ಅವಾಗ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅರ್ನಿಂಗ್ ಟೈಮ್ ಅಲ್ಲಿ ಸೇವಿಂಗ್ ಮಾಡೋದು ಈಸಿ ಅಂಡ್ ಇಂಪಾರ್ಟೆಂಟ್. ಓಕೆ, ಈಗ ಶೇರ್ ಬ್ರೋಕರ್ಸ್ ಇರ್ಬೇಕಾದ್ರೆ ಯಾಕೆ ನಾವು ಸೆಮಿನಾರ್ ಅಟೆಂಡ್ ಮಾಡಬೇಕು ಅನ್ನೋ ಕ್ವಶನ್ಸ್ ಕೂಡ ಕೇಳ್ತಾರೆ. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ನೋಡಿ, ನಿಮ್ಮ ಪ್ರಶ್ನೆ ಹೇಗೆ ಅಂತಂದ್ರೆ ಮೆಡಿಕಲ್ ಶಾಪ್ನವ್ರು ಇರೋದ್ರಿಂದ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು? ಓಕೆ, ನನಗೀಗ ಎದೆನೋ ಬಂದಿದೆ, ನಮ್ಮ ಮನೆ ಪಕ್ಕದಲ್ಲಿ ಮೆಡಿಕಲ್ ಶಾಪ್ ಓನರ್ ಇದಾರಲ್ಲ, ಅವ್ರಿಗೆಲ್ಲ ಗೊತ್ತು. ಯಾಕಂತಂದ್ರೆ 10 ಡಾಕ್ಟರ್ಗಳನ್ನೆಲ್ಲ ನೋಡ್ತಾರಲ್ಲ, ಅವ್ರ ಹತ್ರ ಹೋಗಿ ತಗೊಂಡ್ಬಿಡ್ತೀನಿ. ನೋಡಿ, ಮೆಡಿಕಲ್ ಶಾಪ್ ಇರೋದು ಔಷಧಿಗಳನ್ನು ವಿತರಣೆ ಮಾಡೋದಕ್ಕೆ, ಹಾಗೆ ಷೇರು ಬ್ರೋಕರ್ ಇರೋದು ಷೇರುಗಳನ್ನು ವಿತರಣೆ ಮಾಡೋದಕ್ಕೆ. ಯಾವ ಷೇರುಗಳನ್ನು ಕೊಳ್ಳಬೇಕು, ಯಾವ ಷೇರಿನಲ್ಲಿ ಪ್ರಾಫಿಟ್ ಇದೆ, ಯಾವ ಷೇರಿನಲ್ಲಿ ಎಷ್ಟು ವರ್ಷ ಹಾಕಬೇಕು ಅಂತ ತಿಳ್ಕೊಂಡಂತ ನಾಲೆಜ್ ಅವ್ರ ಹತ್ರ ಇಲ್ಲ. ಅದಕ್ಕೆ ನೀವು ಯಾರ ಹತ್ರ ಹೋಗ್ಬೇಕಂತಂದ್ರೆ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಹತ್ರ ಹೋಗ್ಬೇಕು. ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಅಂತಂದ್ರೆ ನಮ್ಮಂಥವರು, ಹಣದ ಬಗ್ಗೆ ತಿಳ್ಕೊಂಡವರು. ನಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇದೆ, ನಾವು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಜನರಿಗೆ ಹೇಗೆ ಗೈಡ್ ಮಾಡಬೇಕು ಎಲ್ಲ ಇದೆ ನಮ್ಮ ಹತ್ರ. ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಹತ್ರ ಬಂದು ನಿಮ್ಮ ಎಷ್ಟು ಹಣ ಹಾಕಬೇಕು ಅಂತ ತಿಳ್ಕೊಂಡು ಅದರಂತೆ 5, 10, 15 ನಾನು ಷೇರು ಮಾರುಕಟ್ಟೆಯಲ್ಲಿ 5 ವರ್ಷ ಕಮ್ಮಿ ಆಗ್ತೀನಿ ಅಂತಂದ್ರೆ ಹಾಕ್ಲೇಬೇಡಿ ಅಂದ್ಬಿಡ್ತೀನಿ. 5, 10, 15, 20 ವರ್ಷ ಆಗದವರಿಗೆ ಬೇಕಾದಷ್ಟು ಪ್ರಾಫಿಟ್. ಅದರಿಂದಾಗಿ ಬ್ರೋಕರ್ ಹತ್ರ ಕೇಳಿ ಹಾಕಬಾರ್ದು. ಬ್ರೋಕರ್ಗಳಿಗೆ ಏನು ಅನುಕೂಲ ಅಂತಂದ್ರೆ ನೀವು ತಗೋಬೇಕು ಮಾರಬೇಕು, ತಗೊಳ್ಬೇಕು ಮಾರಬೇಕು, ಇಟ್ಕೊಳಕ್ ಬಿಡಲ್ಲ. ಓಕೆ, ಸೊ ತುಂಬಾನೇ ವ್ಯಾಲಿಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಇರುವಂತ ಟೈಮಲ್ಲಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ನೀವು ಮಾಹಿತಿ ಕೊಟ್ಟಿರೋ ಪ್ರಕಾರ ನಿಮ್ಮ ಮಾರ್ಗದರ್ಶನದ ಮೂಲಕ ಜನರು ಕೂಡ ಉಳಿತಾಯ ಮಾಡಿ ಪ್ರಾಫಿಟ್ ಪಡ್ಕೊಂಡ್ರೆ ಅದೇ ನಮ್ಮ ಒಂದು ಖುಷಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ದರ್ಶನ್ ಅವರೇ, ಹಾಗೆ ರೋಹನ್ ಬರ್ಚಂದ್ರ ಅವರೇ. ಸೊ ಇನ್ನಷ್ಟು ಡೀಟೇಲ್ಸ್ ಬೇಕಿತ್ತು ಅಂತ ನೀವು ವರಿ ಮಾಡ್ಕೊಳ್ಬೇಡಿ. ಸೆಮಿನಾರ್ ಅಟೆಂಡ್ ಮಾಡಿ. ಭಾನುವಾರ, ಸೋಮವಾರ ಉಚಿತವಾದ ಸೆಮಿನಾರ್ ಅಟೆಂಡ್ ಅವರು ಕಂಡಕ್ಟ್ ಮಾಡ್ತಿದ್ದಾರೆ. ಆ ಒಂದು ಸೆಮಿನಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಮ ಏನೇ ಡೌಟ್ಸ್ ಇರಬಹುದು ಅಥವಾ ಏನೇ ಕ್ವೆಶನ್ಸ್ ಇರಬಹುದು ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಸಿಗುತ್ತೆ. ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಡೀಟೇಲು ತಕ್ಷಣ ಏನ್ ಮಾಡ್ತೀರಾ, ಎಲ್ಲ ನೋಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಿಮ್ ಕೈಯಲ್ಲಿ ಫೋನ್ ಇದ್ದೇ ಇರುತ್ತೆ. ಒಂದು ಪಿಕ್ಚರ್ ತಗೊಂಡ್ಬಿಡಿ, ಒಂದು ಸ್ನ್ಯಾಪ್ ಶಾಟ್ ತಗೊಂಡ್ರೆ ಖಂಡಿತ ನಮಗೆ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಡಿಲೇ ಮಾಡಬೇಡಿ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.